ಇವಾಗ ಸಮ್ಮರ್ ಸಿಕ್ಕಾಪಟ್ಟೆ ಜಾಸ್ತಿ ಅಂತಲೇ ಹೇಳ್ಬೋದು. ಅಂದರೆ ಬಿಸಿಲಂತೂ ಮುಖಕ್ಕೆ ಹೊಡಿತಾ ಇರುತ್ತೆ. ಸನ್ಸ್ಕ್ರೀನ್ ಎಷ್ಟು ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡುತ್ತೆ? ತುಂಬ ಜನ ಹಾಕೋದೇ ಇಲ್ಲ, ಹಾಗೆ ಹೋಗ್ಬಿಡ್ತಾರೆ. ಆಮೇಲೆ ಫುಲ್ ಟ್ಯಾನ್ ಆಗ್ತಾ ಇರುತ್ತೆ ಸ್ಕಿನ್ ಎಲ್ಲ. ಇದ್ರ ಬಗ್ಗೆ ಏನು ಟಿಪ್ಸ್ ಕೊಡ್ತೀರಾ? ಈ ವರ್ಷದ ಬಿಸಿಲು ಅತಿ ಆದದ್ದು ಎಲ್ಲ ಕಡೆನೂ ನಾವು ನೋಡ್ದಂಗೆ ಮೋರ್ ದೆನ್ 35 to 40 ಡಿಗ್ರಿ. ಇನ್ನೂ ಮೇ ಬಂದರೂ ಕೂಡ ಬಿಸಿಲು ಕಡಿಮೆ ಆಗಿಲ್ಲ. ಸೊ ಜಾಸ್ತಿನೇ ಟ್ಯಾನಿಂಗ್ ಇದೆ. ಜೊತೆಗೆ ಈ ಸ್ವೆಟ್ ಜಾಸ್ತಿ ಇದೆ. ಈ ಸ್ವೆಟ್ ಆಗುವಾಗ ಸ್ವಲ್ಪ ಡ್ಯಾಂಡ್ರಫ್ ಇರೋರು ಮುಖ ಎಲ್ಲ ಹಿಂಗೆ ಮಾಡಿಕೊಂಡು ಅದನ್ನೆಲ್ಲ ಕಡೆ ಹರಡ್ಕೊಂಡು ಪಿಂಪಲ್ಸು, ಆ್ಯಕ್ನೆ, ಪಾಸಿಟಿವ್ಸು, ಕೆಲವೊಂದು ಸ್ಕಿನ್ ಇಚ್ಚಿಂಗ್ ಕೂಡ ಜಾಸ್ತಿನೇ ಇದೆ. ಸೊ ಸನ್ಸ್ಕ್ರೀನ್ ಈಸ್ ಅ ಮಸ್ಟ್, ವೆದರ್ ಇಟ್ ಇಸ್ ಸನ್ನಿ ಡೇ ಆರ್ ಅ ನಾನ್ ಸನ್ನಿ ಡೇ. ಈ ಬಿಸಿಲಿಗಂತೂ ಇದರಿಂದ ವಿದೌಟ್ ಸನ್ಸ್ಕ್ರೀನ್ನ ನಾವು ಸಜೆಸ್ಟೇ ಮಾಡಲ್ಲ. ಫಸ್ಟ್ ನಿಮ್ಮ ಸ್ಕಿನ್ ಟೈಪ್ ಯಾವುದು? ನೀವೊಂದು ಫ್ಯಾನ್ ಹಾಕದೆ ಮಲ್ಕೊಳ್ಳಿ, ಓಕೆ, ಎ ಸಿನೂ ಬೇಡ, ಕಿಟಕಿ ಬಾಗಿಲು ನಾರ್ಮಲಾಗಿ ಓಪನ್ ಇದ್ದರೆ ಫೈನ್. ಬೆಳಗ್ಗೆ ಎದ್ದಾಗ ನಿಮ್ಮ ಸ್ಕಿನ್ ಹೇಗಿದೆ? ತೀರನೇ ಡ್ರೈ ಇದೆಯಾ? ನಿಮ್ಮದು ಡ್ರೈ ಸ್ಕಿನ್ ಆಗುತ್ತೆ. ಇಲ್ಲ ನಿಮ್ಗೆ ಇಲ್ಲಿ ಮಾತ್ರ ಆಯಿಲಿನೆಸ್ ಇದೆ, ಮೂಗು ಹತ್ರ, ಚಿನ್ ಹತ್ರ ಅಥವಾ ಫೋರ್ಹೆಡ್ ಹತ್ರ, ಮಿಕ್ಕಿದ ಕಡೆ ಸ್ವಲ್ಪ ಡ್ರೈ ಇದೆ. ಇಟ್ ಇಸ್ ಅ ಕಾಂಬಿನೇಷನ್ ಸ್ಕಿನ್. ಕೆಲವ್ರಿಗೆ ಏನಾಗುತ್ತೆ, ಯಾವ ಟೈಮಲ್ಲೂ ಸ್ಕಿನ್ಸ್ ಆಯಿಲಿ ಆಗೇ ಇರುತ್ತೆ. ಏನೋ ಮುಖದ ಮೇಲೆ ಜಿಡ್ಡು, ಎಷ್ಟೇ ವಾಶ್ ಮಾಡ್ಕೊಂಡು ಬೆಳಗ್ಗೆ ಎದ್ದಾಕೊಂಡು ಕಂಪ್ಲೀಟ್ಲಿ ಆಯಿಲಿ ಸ್ಕಿನ್. ಅದರ ಪ್ರಕಾರ ಸನ್ಸ್ಕ್ರೀನ್ನ ನಾವು ಯೂಸ್ ಮಾಡಬೇಕಾಗುತ್ತೆ. ಸೊ ಬೇಸಿಕ್ಲಿ ಸನ್ಸ್ಕ್ರೀನ್ ಈಸ್ ಅ ಸ್ಕಿನ್ ಪ್ರೊಟೆಕ್ಟಿಂಗ್. ಸನ್ ಬರ್ನಿಂದ ಮತ್ತು ಸನ್ ಟ್ಯಾನಿಂಗಿಂದ ನಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡುತ್ತೆ. ಸ್ಕಿನ್ನನ್ನು ನಾವು 3 ಥರ ನೋಡ್ಬೋದು. ಯಾವ್ಯಾವ ಸ್ಕಿನ್ ಶೇಡ್ ಇದೆ, ದ ಡಾರ್ಕ್, ಫೇರ್, ಮೀಡಿಯಮ್, ಅದರ ಪ್ರಕಾರ ಅವರ ಸ್ಕಿನ್ ಟ್ಯಾನ್ ಆಗುತ್ತೆ ಅಥವಾ ಬರ್ನ್ ಆಗುತ್ತೆ. ನಮ್ಮ ಇಂಡಿಯನ್ಸ್ ಯೂಶ್ವಲಿ ಅಕಾರ್ಡಿಂಗ್ ಟು ಫಿಟ್ ಪ್ಯಾಟ್ರಿಕ್ ಸ್ಕಿನ್ ಟೈಪ್ 3, ಟೈಪ್ 4 ಹಾಗೂ ಟೈಪ್ 5 ಬೀಳ್ತೀವಿ. ಯೂಶ್ವಲಿ ನಮ್ಮ ಕಡೆ ಟ್ಯಾನಿಂಗ್ ಆಗೋದೇ ಜಾಸ್ತಿ, ಬರ್ನಿಂಗ್ ಸ್ವಲ್ಪ ಕಡಿಮೆ. ಎಲ್ಲಿ ಬೇರೆಯವ್ರದ್ದೆಲ್ಲ ಸ್ಕಿನ್ ಬರ್ನಿಂಗ್ ಜಾಸ್ತಿ ಆಗುತ್ತೆ, ಬಟ್ ಟ್ಯಾನಿಂಗ್ ಕಡಿಮೆ ಇರುತ್ತೆ. ಯಾರು ತುಂಬ ಬ್ರೈಟ್ ಇರ್ತಾರೆ, UK ಇರ್ಬೋದು, ಅಥವಾ ರೆಡ್ ಹೇರ್ ಇರುತ್ತೆ, ಐಬಾಲ್ಸ್ ಯಾರ್ದು ಗ್ರೀನಿಶ್ ಆರ್ ಬ್ಲೂ ಇರುತ್ತೆ, ಅವರಲ್ಲಿ ಬರ್ನಿಂಗ್ ಜಾಸ್ತಿ, ಸ್ಕಿನ್ ಟ್ಯಾನಿಂಗ್ ಕಡಿಮೆ. ಬಟ್ ನಮ್ಮಲ್ಲಿ ಟ್ಯಾನಿಂಗೇ ಜಾಸ್ತಿ. ಸೊ ಹಾಗಾಗಿ ನಾವು ಫಸ್ಟ್ ಫೇಸ್ ವಾಶ್ ಮಾಡಿದ್ಮೇಲೆ ಸನ್ಸ್ಕ್ರೀನ್ ಹಾಕೋಕ್ಕೆ ಮುಂಚೆ ಒಳ್ಳೆಯ ಒಂದು ಮಾಯ್ಶ್ಚರೈಸರ್ ಹಾಕಬೇಕು, ಅವರ ಸ್ಕಿನ್ ಟೈಪ್ಗೆ ಸೂಕ್ತವಾದದ್ದು. ಇದನ್ನು ಅವರು ಎಕ್ಸ್ಪರ್ಟ್ ಆಗಿರೋ ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿ ತಗೊಳ್ಳೋದು ಬೆಟರ್. ಸೊ ಆಯಿಲಿ ಸ್ಕಿನ್ ಇರೋರು ಆಯಿಲ್ ಫ್ರೀ ಸನ್ಸ್ಕ್ರೀನ್, ಆಯಿಲ್ ಫ್ರೀ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ಕೊಬೇಕಾಗುತ್ತೆ. ಇನ್ನು ಡ್ರೈ ಸ್ಕಿನ್ ಇರೋರು ಸ್ವಲ್ಪ ಮಾಯ್ಶ್ಚರ್ ರಿಟೈನಿಂಗ್ ಕ್ರೀಮ್ ಬೇಸ್ಡ್ ಆಗಿರೋ ಸನ್ಸ್ಕ್ರೀನ್ ಆಗಿರ್ಬೋದು ಅಥವಾ ಮಾಯ್ಶ್ಚರೈಸರ್ನ ಯೂಸ್ ಮಾಡಬೇಕು. ಯಾವುದೇ ಸನ್ಸ್ಕ್ರೀನ್ ಆಗಲಿ ನೀವು ತಗೊಂಡಾಗ ಅದ್ರ ಮೇಲೆ ಬರೆದಿರುತ್ತೆ SPF 30, SPF 15, SPF 40 or 50. ಸೊ ಈ ಸಮ್ಮರ್ಗೆ SPF 50 ಇಸ್ ಅ ಮಸ್ಟ್. SPF 15 or 30 ಇಸ್ ನಾಟ್ ಸೋ ಅಡ್ವೈಸಬಲ್. ಯಾಕಂದರೆ ಈ ಸಲ ತೀರನೇ ಬಿಸಿಲಿದೆ. ಆಮೇಲೆ ಈ ಒಂದು SPF 30 or 50 ಏನಿದೆ ಸನ್ ಪ್ರೊಟೆಕ್ಟಿಂಗ್ ಫ್ಯಾಕ್ಟರ್, ಅದು ಬರೀ 3 ರಿಂದ 5 ಅವರ್ ಮಾತ್ರ ವರ್ಕ್ ಆಗೋದು. ಅದರ ಮೇಲೆ ಇನ್ನೊಂದು ಬರುತ್ತೆ TA++++, ಅಂದರೆ ಟ್ರಾನ್ ಪ್ರೊಟೆಕ್ಟಿಂಗ್ ಫ್ಯಾಕ್ಟರ್ಸ್ ಆಲ್ಸೋ. ಅದನ್ನು ಕೂಡ ನೀವು ನೋಡ್ಕೊಂಡು ತಗೊಬೇಕಾಗುತ್ತೆ. ಯೂಶ್ವಲಿ ಮೆಡಿಕೇಟೆಡ್ ಸನ್ಸ್ಕ್ರೀನ್ ಇಸ್ ಬೆಟರ್. ಯಾವುದೇ ಒಂದು ಕಾಸ್ಮೆಟಿಕ್ ಶಾಪಲ್ಲಿ ಸಿಗೋ ಸನ್ಸ್ಕ್ರೀನಲ್ಲಿ ಅಷ್ಟೊಂದು ಸನ್ ಪ್ರೊಟೆಕ್ಟಿಂಗ್ ಫ್ಯಾಕ್ಟರ್ಸ್ ಇರಲ್ಲ. ಫಸ್ಟ್ ನೀವು ಮಾಯ್ಶ್ಚರೈಸರ್ ಹಾಕಿ ಆಮೇಲೆ ಸನ್ಸ್ಕ್ರೀನ್ನ ಅಪ್ಲೈ ಮಾಡಿ, ಅದರ ಮೇಲೆ ನಿಮ್ಮ ಮೇಕಪ್ಪು, ಕಾಂಪ್ಯಾಕ್ಟ್, XYZ. ಸೊ ಈ ಸನ್ಸ್ಕ್ರೀನ್ ಏನಾಗುತ್ತೆ, ಸನ್ ಪ್ರೊಟೆಕ್ಟಿಂಗ್ ಫ್ಯಾಕ್ಟರ್ ಇಸ್ ಫಾರ್ 30 SPF or 50 SPF. ಇದು 3 to 4 ಅವರ್ಸ್ ಮಾತ್ರ ವರ್ಕ್ ಆಗೋದು. ಆಫ್ಟರ್ 3 ಅವರ್ಸ್ ಯು ಹ್ಯಾವ್ ಟು ರೀಅಪ್ಲೈ ಮಾಡಿದಾಗ ನೀವು ಫೇಸ್ ವಾಶ್ ಮಾಡಬೇಕಂತೇನಿಲ್ಲ, ಜಸ್ಟ್ ಒಂದು ಟಿಶ್ಯೂಯಿಂದ ವೈಪ್ ಮಾಡ್ಕೊಂಡು ಸ್ವಲ್ಪ ಡಸ್ಟ್ ಎಲ್ಲ ಇದು ಮಾಡಿಕೊಂಡು ಮತ್ತೆ ಅಪ್ಲೈ ಮಾಡಬೇಕು. ಎಷ್ಟು ಹಾಕ್ಕೊಬೇಕು ಸನ್ಸ್ಕ್ರೀನ್? 1/2 ಟೀಸ್ಪೂನಷ್ಟು, ಅಥವಾ ಈ ಒಂದು ಲೆಂತ್ಗೆ ಫುಲ್ ಇರೋದು, ಅಥವಾ ಒಂದು ಬಟಾಣಿ ಕಾಲಷ್ಟು ದಪ್ಪಕ್ಕಿರೋ ಒಂದು ಇದನ್ನು ಪ್ರೆಸ್ ಮಾಡ್ಕೊಂಡು ಸನ್ಸ್ಕ್ರೀನ್ ಟ್ಯೂಬಿಂದ ನೀವು ಅಪ್ಲೈ ಮಾಡಬೇಕು ಆಲ್ ಓವರ್ ದ ಫೇಸ್. ಅದು ಮಾಡಿ ಹೊರಗಡೆ ಹೋಗೋಕ್ಕಿಂತ 15 ನಿಮಿಷಕ್ಕಿಂತ ಮುಂಚೆ. ಸೊ ನೀವು ಹಾಕ್ಕೊಂಡು ಇಮಿಡಿಯೇಟ್ಲಿ ಹೊರಗಡೆ ಹೋದರೆ ಅದು ಎಫೆಕ್ಟ್ ಆಗೋಲ್ಲ. ಆಲ್ಮೋಸ್ಟ್ 15 ಮಿನಿಟ್ಸ್ ಬೇಕು ಆ ಸನ್ಸ್ಕ್ರೀನ್ ಕ್ಲೀನಾಗಿ ನಿಮ್ಮ ಸ್ಕಿನ್ನಿಗೆ ಸೆಟ್ ಆಗಿ ಆ ಪ್ರೊಟೆಕ್ಟ್ ಮಾಡೋಕ್ಕೆ, ಬಿಸಿಲು ತಡೆಗಟ್ಟೋಕ್ಕೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.